ಬೆಂಗಳೂರು ದಕ್ಷಿಣ ನಗರ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಚೇರಿ ಉದ್ಘಾಟನೆ. ಬೆಂಗಳೂರು ದಕ್ಷಿಣ ನಗರ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭವು ಜಯನಗರ 2ನೇ ಬ್ಲಾಕ್ನಲ್ಲಿರುವ ಬೆಂಗಳೂರು ದಕ್ಷಿಣ ಜಿಬಿಎ ಕಚೇರಿಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಬೆಂಗಳೂರು ದಕ್ಷಿಣ ನಗರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ಜಯಶ್ರೀ ಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಸಚಿವರು, ಜನಪ್ರತಿನಿಧಿಗಳು, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಎಚ್.ಎಂ. ರೇವಣ್ಣನವರು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ, ಸನ್ಮಾನ್ಯ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು, ಮಾಜಿ ಶಾಸಕರು, ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್, ಶ್ರೀ ರಾಮೋಜಿ ಗೌಡರವರು, ವಿಧಾನ ಪರಿಷತ್ ಸದಸ್ಯರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ದಿನೇಶ್ ಗೂಳಿಗೌಡ ಮತ್ತು ಶ್ರೀಮತಿ ಪುಷ್ಪಾ ಅಮರನಾಥ್, ಬೆಂಗಳೂರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ವಿಧಾನಸಭಾ ಕ್ಷೇತ್ರಗಳ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು ಹಾಗೂ ಪದಾಧಿಕಾರಿಗಳಾದ ಶ್ರೀ ನಾಗರಾಜ್ ರವರು, ಅಧ್ಯಕ್ಷರು, ಜಯನಗರ ವಿಧಾನಸಭಾ ಕ್ಷೇತ್ರ ಗ್ಯಾರಂಟಿ ಅನುಷ್ಠಾನ ಸಮಿತಿ, ಶ್ರೀ ಉಮಾಪತಿ ಶ್ರೀನಿವಾಸ ಗೌಡರವರು, ಕಾಂಗ್ರೆಸ್ ಮುಖಂಡರು, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, ಶ್ರೀ ಆರ್.ಕೆ. ರಮೇಶ್ ರವರು, ಕಾಂಗ್ರೆಸ್ ಮುಖಂಡರು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಶ್ರೀ ಮಂಜುನಾಥ್ ರೆಡ್ಡಿರವರು, ಅಧ್ಯಕ್ಷರು, ಬೇಟಿಎಂ ವಿಧಾನಸಭಾ ಕ್ಷೇತ್ರ ಗ್ಯಾರಂಟಿ ಅನುಷ್ಠಾನ ಸಮಿತಿ, ಶ್ರೀ ಪ್ರಮೋದ್ ರವರು, ಅಧ್ಯಕ್ಷರು, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಗ್ಯಾರಂಟಿ ಅನುಷ್ಠಾನ ಸಮಿತಿ, ಶ್ರೀ ಆಂಜನಪ್ಪನವರು, ಅಧ್ಯಕ್ಷರು, ಬೆಂಗಳೂರು ವಿಧಾನಸಭಾ ಕ್ಷೇತ್ರ ಗ್ಯಾರಂಟಿ ಅನುಷ್ಠಾನ ಸಮಿತಿ, ಶ್ರೀ ಬಾಲಕೃಷ್ಣ ರೆಡ್ಡಿರವರು, ಅಧ್ಯಕ್ಷರು, ಆನೇಕಲ್ ವಿಧಾನಸಭಾ ಕ್ಷೇತ್ರ ಗ್ಯಾರಂಟಿ ಅನುಷ್ಠಾನ ಸಮಿತಿ, ಶ್ರೀ ರಿಜ್ವಾನ್ ನವಾಬ್ ರವರು, ಮಾಜಿ ಉಪಾಧ್ಯಕ್ಷರು, ಕೆಎಸ್ಆರ್ಟಿಸಿ, ಶ್ರೀ ಒ ಮಂಜುನಾಥ್ ರವರು, ಅಧ್ಯಕ್ಷರು, ಬೆಂಗಳೂರು ದಕ್ಷಿಣ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ, ಶ್ರೀ ಆರ್. ಅರುಣ್ ಕುಮಾರ್ ರವರು, ಅಧ್ಯಕ್ಷರು, ಜೆಪಿ ನಗರ ಬ್ಲಾಕ್ ಕಾಂಗ್ರೆಸ್, ಶ್ರೀ ಎಂ. ದಿವಾಕರ್ ರವರು, ಅಧ್ಯಕ್ಷರು, ಜಯನಗರ ಬ್ಲಾಕ್ ಕಾಂಗ್ರೆಸ್, ಶ್ರೀ ಸ್ಟಾರ್ ಗುರುದೇವರವರು, ಕಾಂಗ್ರೆಸ್ ಮುಖಂಡರು, ಪುಟ್ಟೇನಹಳ್ಳಿ ವಾರ್ಡ್, ಶ್ರೀ ಉಮೇಶ್ ಗೌಡರವರು, ಜರಗನಹಳ್ಳಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಶ್ರೀಮತಿ ಉಮಾ ಶ್ರೀನಿವಾಸ್ ರೆಡ್ಡಿರವರು, ಅಧ್ಯಕ್ಷರು, ಬೆಂಗಳೂರು ದಕ್ಷಿಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್, ಶ್ರೀ ಮೋನಿಶ್ ರೆಡ್ಡಿರವರು, ಅಧ್ಯಕ್ಷರು, ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್, ಬೆಂಗಳೂರು ದಕ್ಷಿಣ ನಗರ ಜಿಲ್ಲೆಯ ಸಾರ್ವಜನಿಕರು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬೆಂಗಳೂರು ದಕ್ಷಿಣ ಗ್ರೇಟರ್ ಬೆಂಗಳೂರಿನ ವ್ಯಾಪ್ತಿಯ ಗ್ಯಾರಂಟಿ ಪ್ರಾಧಿಕಾರದ ಬೆಂಗಳೂರು ದಕ್ಷಿಣ ವಿಭಾಗದ ಅಧ್ಯಕ್ಷೆಯಾಗಿ ಜಯಶ್ರೀ ಗೌಡರವರು ಇಂದು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿ ಅಧಿಕಾರ ಸ್ವೀಕಾರ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯ ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷರಾದಂಥ ಮತ್ತು ಬೆಂಗಳೂರು ವಿಭಾಗದ ನೂತನ ಕಾರ್ಯವ್ಯಾಪ್ತಿಗೆ ನಿಯೋಜನೆಪಟ್ಟಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಗುಳಿಗೌಡರಿದ್ದಾರೆ. ಜಿಲ್ಲೆಯ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಆದಂಥ ಕೃಷ್ಣಪ್ಪನವರಿದ್ದಾರೆ. ಮಾಜಿ ಮಹಾಪೌರರು ಮತ್ತು ಜಯನಗರ ಭಾಗದ ಅಧ್ಯಕ್ಷರಾದಂಥ ಮಂಜುನಾಥ್ ರವರಿದ್ದಾರೆ. ಹಾಗೂ ನೂತನ ಅಧ್ಯಕ್ಷೆಯಾದಂಥ ಶ್ರೀಮತಿ ಜಯಶ್ರೀ ಗೌಡ ಹಾಗೂ ಶಾಂಭವಿ ಮತ್ತು ಎಲ್ಲ ನಮ್ಮ ಪ್ರಾಧಿಕಾರದ ಸದಸ್ಯರು ಇವತ್ತು ಭಾಳ ಸಂತೋಷದಿಂದ ಕಾರ್ಯಾಲಯವನ್ನು ನಾವೆಲ್ಲ ಸೇರಿ, ಅದರಲ್ಲೂ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಮಾನ್ಯ ರಾಮೋಜಿ ಗೌಡರು ಎಲ್ಲರೂ ಸೇರಿ ಹಾಗೂ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆ
ಮಾಜಿ ವಿಧಾನಸಭೆಯ ಸದಸ್ಯರಾದಂಥ ಸೌಮ್ಯ ರೆಡ್ಡಿ ಅವರೆಲ್ಲ ಸೇರಿ ಇವತ್ತು ಕಾರ್ಯಾಲಯವನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿ ನಮ್ಮ ಮುಂದೆ ಬಂದಿದ್ದೇವೆ. ಭಾಳ ಸಂತೋಷ. ಹಿಂದಿನ ಸರ್ಕಾರದ ಸಮಯದಲ್ಲಿ ಬೆಲೆ ಏರಿಕೆ ಗಗನಕ್ಕೆ ಹೋದಂಥ ಸಂದರ್ಭ ಮತ್ತು ಜನಜೀವನ ಭೂಮಿ ಹೋದಂಥ ಸಂದರ್ಭದಲ್ಲಿ ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಅಂದು ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಅಂದಿನ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಗೂಡಿ ಚರ್ಚಿಸಿ ಈ ರಾಜ್ಯದಲ್ಲಿ ಜನಸಾಮಾನ್ಯರ ಬದುಕಿಗೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಅವರ ಏನು ಜನಜೀವನ ತೊಂದರೆಯನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ಆರ್ಥಿಕ ಸುಧಾರಣೆಗಾಗಿ ಈ 5 ಗ್ಯಾರಂಟಿಗಳನ್ನು ನಾವು ಜನರ ಮುಂದೆ ನಮ್ಮ ಕಾರ್ಯಕರ್ತರ ಮುಖೇನ ಒಂದು ಚೆಕ್ ಮೂಲಕ ಅವರಿಗೆ ಸಹಿ ಪಡೆದು ಇವರಿಬ್ಬರ ನಾಯಕರ ಸಹಿಯನ್ನು ಮನೆಗೆ ತಲುಪಿಸುವಂಥ ಕೀರ್ತಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ತಲುಪುತ್ತೆ. ನಮಸ್ಕಾರ, ನಾನು ಜಯಶ್ರೀಗೌಡ ಅಂತ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷೆ. ಇವತ್ತು ಕಾಂಗ್ರೆಸ್ ಪಕ್ಷ ನನ್ನ ಸೇವೆಯನ್ನು ಗುರುತಿಸಿ ನನ್ನನ್ನು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಗೆ ಅಧ್ಯಕ್ಷೆಯನ್ನಾಗಿ ಮಾಡಿರೋದಕ್ಕೆ ನಾನು ಮೊದಲಿಗೆ ನಮ್ಮ ಸಿದ್ದರಾಮಯ್ಯ ಅವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದ ತಿಳಿಸ್ತೀನಿ. ನನ್ನ ರಾಜಕೀಯ ಗುರುಗಳು, ನನ್ನ ಎಲ್ಲ ಏಳು ಬೀಳುಗಳಲ್ಲಿ ಗೆ ಸಹಾಯ ಮಾಡಿದಂಥ, ನನ್ನನ್ನು ಇಲ್ಲಿವರೆಗೂ ಬೆಳೆಯೋದಕ್ಕೆ ಸಹಾಯ ಮಾಡಿದಂಥ, ಮೇಲೆತ್ತೋದಕ್ಕೆ ಸಹಾಯ ಮಾಡಿದಂಥ ನನ್ನ ರಾಜಕೀಯ ಗುರುಗಳು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಈ ಮೂಲಕ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ, ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಕೂಡ ನನಗೆ ತುಂಬ ಈ ರೀತಿ ಪ್ರೋತ್ಸಾಹ ಕೊಟ್ಟು ನಾನು ಇಲ್ಲಿವರೆಗೂ ಬರೋದಕ್ಕೆ ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ. ಅವ್ರಿಗೂ ಕೂಡ ಈ ಮೂಲಕ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ಮತ್ತು ಚೇರ್ಮನ್ಸ್ಗಳಾಗಿರ್ಬೋದು, ಎಲ್ಲ ಮಿನಿಸ್ಟರ್ಸ್ಗಳಾಗಿರ್ಬೋದು, ಪ್ರತಿಯೊಬ್ಬರು ನನಗೆ ಸಹಾಯ ಮಾಡಿದ್ದಾರೆ. ನನ್ನನ್ನು ಇಲ್ಲಿವರೆಗೂ ಬೆಳೆಸೋದಕ್ಕೆ ನಿಜವಾಗ್ಲೂ ನಾನು ಅವ್ರಿಗೆಲ್ಲ ಯಾವ ರೀತಿ ಹೇಳಲಿಕ್ಕೆ ಪದಗಳೇ ಇಲ್ಲ, ಧನ್ಯವಾದ ಹೇಳಲಿಕ್ಕೆ ಯಾವ ರೀತಿ ಪದಗಳೇ ಇಲ್ಲ. ನಾನು ನಿಮ್ಮ ಮೂಲಕ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಅದರಲ್ಲಿ ಹೆಚ್ಚಾಗಿ ನನ್ನ ಮಹಿಳಾ ಕಾಂಗ್ರೆಸ್ಸು 5 ವರ್ಷಗಳ ಕಾಲ ನಾನು ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದಾಗ ಮಹಿಳಾ ಕಾಂಗ್ರೆಸ್ನ ಎಲ್ಲ ನನ್ನ ಬ್ಲಾಕ್ ಅಧ್ಯಕ್ಷಗಳು, ವಾರ್ಡ್ ಅಧ್ಯಕ್ಷಗಳು, ನನ್ನ ಜಿಲ್ಲಾ ಕಮಿಟಿ ಎಲ್ಲ ಸದಸ್ಯರುಗಳು ನನ್ನನ್ನು ತುಂಬ ನಾನು ಹೇಳಿದಂಥ ಎಲ್ಲ ಕೆಲಸಗಳನ್ನ ಮಾಡಿ ಬಿಫೋರ್ ಎಲೆಕ್ಷನ್ 2023-24ರಲ್ಲಿ ನಾವು ದುಡಿದಿದ್ದಕ್ಕೆ ಇವತ್ತು ಸರ್ಕಾರ ನಮ್ಮನ್ನು ಗುರುತಿಸಿ ಇಲ್ಲಿ ನನ್ನನ್ನು ಕೂರಿಸೋದಕ್ಕೆ ಎಲ್ಲ ನನ್ನ ಮಹಿಳಾ ಕಾಂಗ್ರೆಸ್ ಸಹೋದರಿಯರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಏನು 5 ಗ್ಯಾರಂಟಿಗಳು ಮತ್ತು 6ನೇ ಗ್ಯಾರಂಟಿ ಇದೆ ನಮ್ಮ ಸರ್ಕಾರದ್ದು, ಈಗಾಗಲೇ ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಈಗ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಎಷ್ಟು ಜನಕ್ಕೆ ಇನ್ನು ರೀಚ್ ಆಗಬೇಕು, ಯಾರು ನಿಜವಾದ ಫಲಾನುಭವಿಗಳು, ಯಾರು BPL ಕಾರ್ಡ್ ಹೋಲ್ಡರ್ಸ್ಗೆ ಖಂಡಿತ ಬರ್ತಾ ಇಲ್ಲ ಅಂಥವ್ರನ್ನ ನಾವು ಗುರುತಿಸಿ ಅವರ ಮನೆಗೆ ತಲುಪಿಸುವಂಥ ಕೆಲಸನ ನಾವು ಖಂಡಿತ ಮಾಡ್ತೀವಿ. ಯಾಕೆಂದರೆ ಶಕ್ತಿ ಯೋಜನೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ತುಂಬ ಯಶಸ್ವಿಯಾಗಿ ಮಾಡಿದರು. ಈಗ ಸರ್ಕಾರ ಬದಲಾವಣೆ ಆಗಿ ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಇವಾಗ ಸರ್ಕಾರ ಈಗಲೂ ಕೂಡ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದೆ. ಈಗ ಮತ್ತೆ ಈ ಅನುಷ್ಠಾನಗಳನ್ನ ನಾವು ಯಾವ ರೀತಿ ಜನಗಳಿಗೆ ತಲುಪಿಸ್ಬೇಕು ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ನಾವು ಅನ್ನಭಾಗ್ಯದಲ್ಲಿ ಆಗುವಂಥ ಕೆಲವು ಲೀಕೇಜ್ಗಳನ್ನ ನಾವು ಕಂಡಿಡಿದು ಅಲ್ಲಿ ನಾವು ಜನರುಗಳಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಖಂಡಿತ ಮಾಡ್ತೀವಿ. ಅದೇ ರೀತಿ ಬಸ್ಸು ಎಲ್ಲರೂ ಉಚಿತವಾಗಿ ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಮತ್ತು ಎಲ್ಲ ತವರು ಮನೆಗಳಿಗೆ ಕರ್ನಾಟಕದಾದ್ಯಂತ ಹೆಣ್ಮಕ್ಳು ಸುತ್ತಿದ್ದಾರೆ, ಖುಷಿಯಾಗಿದ್ದಾರೆ. ಏನು ಸರ್ಕಾರ ಬಂದಾಗಿಂದ ಹೆಣ್ಮಕ್ಳುಗಳಿಗೆ ಒಳ್ಳೆ ರೀತಿಯ ಕೆಲಸಗಳನ್ನ ಮಾಡಿದೆ. ಖಂಡಿತ ಎಲ್ಲ ಹೆಣ್ಮಕ್ಳುಗಳ ಸಹಕಾರ, ಅವರ ಆಶೀರ್ವಾದ ಈ ಸರ್ಕಾರಕ್ಕೆ ಇರುತ್ತೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಏನು 5 ಜಿಲ್ಲೆಗಳಿಗೂ ಕೂಡ 5 ಜನ ಮಹಿಳೆಯರನ್ನ ಆಯ್ಕೆ ಮಾಡಿರೋದು ತುಂಬ ಹೆಮ್ಮೆಯ ವಿಷಯ. ಯಾವುದೇ ಸರ್ಕಾರ ಬಂದರೆ ಮಹಿಳೆಯರನ್ನ ಕಡೆಗಣಿಸ್ತಾರೆ, ಆದರೆ ಈ ಕಾಂಗ್ರೆಸ್ ಸರ್ಕಾರ ಮಹಿಳೆಯರನ್ನ ಈ ರೀತಿ ಒಂದು ಮುನ್ನೆಲೆಗೆ ತಂದು ನಮಗೆಲ್ಲ ಪ್ರೋತ್ಸಾಹಿಸಿರೋದು ನಿಜವಾಗ್ಲೂ ನಮಗೆ ಹೆಮ್ಮೆಯ ವಿಷಯ. ನಾವು ಖಂಡಿತ ಈ ಸರ್ಕಾರದ ಪರ ನಿಲ್ತೀವಿ ಮತ್ತು ಎಲ್ಲ ಮಹಿಳೆಯರು ಸರ್ಕಾರಕ್ಕೆ ಆಶೀರ್ವಾದ ಮುಂದಿನ ದಿನಗಳಲ್ಲೂ ಮಾಡ್ತಾರೆ. ಮತ್ತು ನಾವು 5 ಗ್ಯಾರಂಟಿಗಳನ್ನ ತಲುಪಿಸೋದಕ್ಕೆ ಏನು ಮಾಡಬೇಕು ಕೆಲಸ ಕಾರ್ಯಗಳನ್ನ ನನ್ನ 14 ಜನ ಸದಸ್ಯರುಗಳ ಜೊತೆ ನಾನು ಕೂಡಿ, ಮತ್ತು ನನಗೆ 5 ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, ಮತ್ತು ಪದ್ಮನಾಭನಗರದಲ್ಲಿ 6 ವಾರ್ಡ್ಗಳು ಬರುತ್ತೆ, RR ನಗರ 1 ವಾರ್ಡ್ ಬರುತ್ತೆ, ಮತ್ತು ಇದು ಬೆಂಗಳೂರು ದಕ್ಷಿಣದಲ್ಲಿ 72 ವಾರ್ಡ್ಗಳಲ್ಲಿ ನಾವು ಎಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಬೇಕು, ಖಂಡಿತ ಅದನ್ನು ಮಾಡಲಿಕ್ಕೆ ನಾವು ಶ್ರಮ ವಹಿಸ್ತೀವಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲ ನನ್ನ ನಾಯಕರುಗಳಿಗೆ ಈ ಮೂಲಕ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನನ್ನ ತಂದೆ ತಾಯಿ
ಕನಕಪುರದಲ್ಲ ಒಂದು ಹಳ್ಳಿಯ ರೈತನ ಮಗಳು ನಾನು ಬಂದು ಇವತ್ತು ಬೆಂಗಳೂರು ಮಹಾನಗರದಂಥ ಬೆಂಗಳೂರಿನಲ್ಲಿ ನಾನು ಒಂದು ಅಧ್ಯಕ್ಷೆಯಾಗಿ ಇವತ್ತು ಅಧಿಕಾರ ಸ್ವೀಕಾರ ಮಾಡಿರೋದು ನನಗೆ ಖಂಡಿತ ಹೆಮ್ಮೆಯ ವಿಷಯ. ಅದೇ ರೀತಿ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿರೋಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗಾಗಿರ್ಬೋದು, ಸೌಮ್ಯ ರೆಡ್ಡಿ ಅವ್ರಿಗಾಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಾಗಿರ್ಬೋದು, ಅವರ ಹೆಸರನ್ನ ಉಳಿಸ್ತೀನಿ, ಖಂಡಿತ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ತಿಳಿಸ್ತೀನಿ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು.